ನಮಸ್ಕಾರ ನೋಡಿ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ಜನ ಅಂತೂ ಹಿಡಿಶಾಪ ಹಾಕ್ತಾ ಇದ್ದಾರೆ. ಒಂದಷ್ಟು ಜನ ಸಿದ್ದರಾಮಯ್ಯ ಅವರು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರಪ್ಪ, ಅನ್ನಭಾಗ್ಯ ಕೊಟ್ಟಿದ್ದಾರೆ, ಉಚಿತ ಕರೆಂಟ್ ಕೊಟ್ಟಿದ್ದಾರೆ, 2000 ರೂಪಾಯಿ ಕೊಡ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿ ಲೂಟಿನೂ ಮಾಡ್ತಾ ಇದೆ. ಲೂಟಿ ಸರ್ಕಾರ ಆಗ್ತಾ ಇದೆಯಾ? ಯಾಕೆ ಈ ರೀತಿ ಬೇರೆ ಬೇರೆ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ? ಜನರ ತೆರಿಗೆ ದುಡ್ಡನ್ನು ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು. ಜನರ ಮೇಲೆ ದಿನದಿಂದ ದಿನಕ್ಕೆ ಬರೆ ಹಾಕುವಂತಹ ಕೆಲಸ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಹಾಲಿರಬಹುದು, ಮೊಸರಿರಬಹುದು, ಕಾಳು, ಬೇಳೆಕಾಳುಗಳು, ಎಣ್ಣೆ, ಈ ರೀತಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಒಂದು ಕಡೆ ಕೊಟ್ಟುಬಿಟ್ಟು ಒಂದು ಕಡೆ ಕಿತ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ. ಜನ ಅಂತೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ನೋಡಿ, ಲೂಟಿ ಹೊಡೆಯೋದಕ್ಕೆ ಈ ಸರ್ಕಾರ ಮುಂದಾಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ಒಂದು ಕಡೆ ಉಚಿತ ಭಾಗ್ಯ, ಗ್ಯಾರಂಟಿ 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 ಅಂತ ಹೇಳಿಬಿಟ್ಟು ಜನರಿಗೆ ಮಕ್ಮಲ್ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಒಂದು ಕಡೆ ಕೊಟ್ಟು ಅಲ್ಲಿ ಸರಿದೂಗಿಸೋದಕ್ಕೆ ಇನ್ನೊಂದು ಕಡೆ ಲೂಟಿ ಹೊಡೆಯೋ ಕೆಲಸ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಒಂದಷ್ಟು ಅನುಮಾನಗಳು. ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಕಸ ಗುಡಿಸೋದಕ್ಕೆ 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 10 ಕೋಟಿ ಅಲ್ಲ. ಕೇಳಿದ್ರೆ ಶಾಕ್ ಆಗ್ತೀರಾ. 613 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಡಿಗೆ ಯಂತ್ರ ಅಂತೆ. ಏನು ಸ್ವಾಮಿ ಇದು? 613 ಕೋಟಿ. ನಿಮಗೇನೆ ಅನಿಸಿರುತ್ತೆ ಈಗ 613 ಕೋಟಿಯಲ್ಲಿ ಬಾಡಿಗೆ ಯಂತ್ರ ತಗೊಳ್ಳೋ ಬದಲು ಓನಾಗೆ ವೆಹಿಕಲ್ನ ಪರ್ಚೇಸ್ ಮಾಡ್ಬೋದಿತ್ತಲ್ಲ, ಬಾಡಿಗೆ ಯಾಕೆ? ಎಸ್, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿ ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಲೂಟಿ ಹೊಡೆಯೋದಕ್ಕೇನೆ ಕಾದು ಕುಳಿತುಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ. 46 ರಸ್ತೆ ಗುಡಿಸುವ ಯಂತ್ರಗಳನ್ನು 46 ರಸ್ತೆ ಗುಡಿಸುವ ಯಂತ್ರಗಳು 7 ವರ್ಷಗಳಿಗೆ 613 ಕೋಟಿ ರೂಪಾಯಿಯನ್ನು ವ್ಯಯಿಸಿ ಗುತ್ತಿಗೆ ಪಡೆಯೋದಕ್ಕೆ ಮುಂದಾಗಿರೋದು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವಿಚಾರ. 46 ಯಂತ್ರಗಳನ್ನು ಖರೀದಿ ಮಾಡಲಾಗ್ತಾ ಇದೆ ಕಸ ಗುಡಿಸೋಕ್ಕೆ. ಹಾಗಾದರೆ ಪೌರ ಕಾರ್ಮಿಕರಿಗೆ ಯಾಕೆ ಸ್ಯಾಲ್ರಿ ಕೊಡ್ತಾ ಇದೆ ಸರ್ಕಾರ? ಈಗ ಆಲ್ರೆಡಿ ಒಂದು 7-8 ಕಸ ಗುಡಿಸೋ ಯಂತ್ರ ಮೂಲೆ ಸೇರಿದೆ. ಬನ್ನಿ, ಸಂಬಂಧಪಟ್ಟಂತಹ ಅಧಿಕಾರಿಗಳೇ, ಸಿದ್ದರಾಮಯ್ಯ ಅವರೇ, ನಾವೇ ನಮ್ಮ ಕ್ಯಾಮ್ರಾ ತಗೊಂಡು ಬರ್ತೀವಿ, ಆ ಯಂತ್ರಗಳನ್ನು ತೋರಿಸ್ತೀವಿ. ಆ ಯಂತ್ರ ಏನು ಮಾಡ್ತಾ ಇದ್ದಾವೆ ಹಾಗಾದರೆ? ಇನ್ನು ಈಗ ಹೊಸದಾಗಿ 46ನ ಖರೀದಿ ಮಾಡ್ತಿದ್ದೀರಲ್ಲ, 613 ಕೋಟಿ ಅಂದರೆ ಇದನ್ನು ಓನಾಗಿ ಪರ್ಚೇಸ್ ಮಾಡ್ತಾ ಇಲ್ಲ ಸ್ವಾಮಿ. 7 ವರ್ಷಗಳಿಗೆ ಬಾಡಿಗೆ ಪಡ್ಕೊಂಡು ನೀವು ಖರೀದಿ ಮಾಡ್ತೀರಾ, ಗುತ್ತಿಗೆ ಪಡ್ಕೊಳ್ಳೋದಕ್ಕೆ ಮುಂದಾಗ್ತೀರಾ ಅಂತ ಹೇಳಿದ್ರೆ ಹೆಂಗೆ ಅದು? ಬಾಡಿಗೆ ಯಂತ್ರ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಲೂಟಿ ಹೊಡೆಯೋದಕ್ಕೆ ಇದು ಹೊಸ ರೀತಿಯ ಪ್ಲ್ಯಾನು. BJP JDS ವಾಗ್ದಾಳಿ ಮಾಡ್ತಾ ಇದೆ. ರಾಜ್ಯದ ಜನ ನಾವು ಕೂಡ ಪ್ರಶ್ನೆ ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ. ನೋಡಿ, 613 ಕೋಟಿ ರೂಪಾಯಿಗಳ ಒಪ್ಪಂದಕ್ಕೆ ರಾಜ್ಯ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆಯನ್ನು ಕೂಡ ಕೊಡ್ತು. ಈಗ ಇದನ್ನು ಪ್ರಶ್ನೆ ಮಾಡಿ BJP ಅಧಿಕಾರಕ್ಕೆ ಬಂದಾಗಿನಿಂದ ಹಗರಣಗಳ ಗುಂಡಿಯಾಗೋಗಿದೆ ರಾಜ್ಯ ಸರ್ಕಾರ. ಮತ್ತೊಂದು ಬಾರಿ ಹಗರಣ ಈಗ ಬಯಲಾಗಿದೆ ಅಂತ ಹೇಳಿ BJP ಕೂಡ ಆರೋಪವನ್ನು ಮಾಡ್ತಾ ಇದೆ. ನೋಡಿ, 46 ರಸ್ತೆ ಗುಡಿಸುವ ಯಂತ್ರ ಅಂದರೆ ಇವರು 46 ರಸ್ತೆ ಗುಡಿಸುವ ಯಂತ್ರಗಳಿಗೆ ವ್ಯಯಿಸಿರೋದು 613 ಕೋಟಿ ಅಂದರೆ 7 ವರ್ಷಗಳಿಗೆ. ಮಾರುಕಟ್ಟೆ ದರದಂತೆ 46 ಯಂತ್ರಗಳನ್ನು ಖರೀದಿ ಮಾಡಿದ್ರೆ 100 ಕೋಟಿ ವೆಚ್ಚದಲ್ಲಿ ಒಪ್ಪಂದ ಮಾಡಿಕೊಂಡು 100 ಕೋಟಿ ನುಂಗೋದಕ್ಕೆ ಹೊಂಚು ಹಾಕ್ತಾ ಇದೆ. ನೋಡಿ, ಅಂದರೆ 100 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ನಾವು ಹೋಲಿಕೆ ಮಾಡ್ಕೊಂಡ್ರೆ 613 ಕೋಟಿ ವೆಚ್ಚ ಮಾಡ್ತಾ ಇರೋದು. ಉಳಿದಂತಹ 500 ಕೋಟಿ, ಈ 13 ಕೋಟಿನೂ ಬಿಡಿ, ಉಳಿದಂತಹ 500 ಕೋಟಿ ಏನಾಯಿತು? ಅದೆಲ್ಲವನ್ನ ಕೂಡ ಗುಳುಂ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರೋದು. ನೋಡಿ, ಸುಮಾರು 7 ವರ್ಷಕ್ಕೆ ಬಾಡಿಗೆ ಪಡೆಯೋದು. ಹೊಸದಾಗಿ ಖರೀದಿ ಮಾಡಿದ್ರೇ ಇಷ್ಟ ಆಗಲ್ಲ, 613 ಕೋಟಿ ಆಗಲ್ಲ 46 ಯಂತ್ರಗಳನ್ನು ಖರೀದಿ ಮಾಡಿದ್ರೆ. ಆದರೆ ಈಗ 7 ವರ್ಷಕ್ಕೆ ಬಾಡಿಗೆ ಪಡೆಯೋದಕ್ಕೆ ಅಂದರೆ ದುಬಾರಿ ಆಗತ್ತೆ. ಜನರ ಹೆಚ್ಚಿನ ತೆರಿಗೆ ಹಣವನ್ನು ಸರ್ಕಾರ ಯಾಕೆ ಖರ್ಚು ಮಾಡ್ತಾ ಇದೆ ಹಾಗಾದರೆ? ಹೇಳೋರು ಕೇಳೋರು ಯಾರೂ ಇಲ್ವಾ? ನಾನು ಆಗಲೇ ಹೇಳಿದೆ, ಈಗ ಆಲ್ರೆಡಿ 6 ಯಂತ್ರಗಳು ಮೂಲೆ ಸೇರಿದ್ದಾವೆ.
ಉತ್ತರ ಏನು ಕೊಡ್ತಾರೆ ಗೊತ್ತಾ? BBMP ನೌಕರರಿಗೆ ಪಾವತಿಸೋದಕ್ಕೆ ಹಣ ಇಲ್ಲ, ಆ ಕಾರಣದಿಂದ 6 ಯಂತ್ರಗಳು ಮೂಲೆ ಸೇರಿದೆ. ಧೂಳು ಹೊಡೆದು ನಿಂತ್ಕೊಂಡಿರೋದು, ಧೂಳು ಗೂಡಿಸೋ ವಾಹನಗಳು ಧೂಳು ಹಿಡಿದು ನಿಂತ್ಕೊಂಡ್ಬಿಟ್ಟಿದೆ. ಹಾಗಾದರೆ ಆ ವಾಹನಗಳ ಕತೆ ಏನು? ಇದಕ್ಕೆ ಸಂಬಂಧಪಟ್ಟಂಥವರು ಉತ್ತರವನ್ನು ಕೊಡ್ತಾರಾ? ನೋಡಿ, ಈಗ ಆಲ್ರೆಡಿ ಈ ಸರ್ಕಾರದ ಬಗ್ಗೆ ಜನ ಅಂತೂ ಬೇಸತ್ತು ಹೋಗಿದ್ದಾರೆ. ಈಗ 613 ಕೋಟಿ ರೂಪಾಯಿ ಲೂಟಿ ಹೊಡೆಯೋದಕ್ಕೆ ಮುಂದಾಗಿರೋದು. ಅದರ ಬದಲು ಈ 7 ವರ್ಷಕ್ಕೆ 613 ಕೋಟಿ ರೂಪಾಯಿ ಗುತ್ತಿಗೆ ಪಡ್ಕೊಳ್ಳೋದಕ್ಕೆ ವಾಹನಗಳನ್ನು, ಯಂತ್ರಗಳನ್ನು ಮಾಡಿದ್ದಾರಲ್ಲ, ಅದ್ರ ಬದಲು ಒಂದು 46 ವಾಹನಗಳನ್ನು ಖರೀದಿನೇ ಮಾಡಿದ್ರೆ, ಓನಾಗಿ ಖರೀದಿ ಮಾಡಿದ್ರೆ ಅದಿನ್ನೂ ಒಳ್ಳೆಯದು, ಸಾಕಷ್ಟು ಹಣ ಕೂಡ ಉಳಿಯುತ್ತೆ. ಸೊ ಹಾಗಾಗಿ ಇದು ಯಾಕೆ ಅರ್ಥ ಆಗ್ತಾ ಇಲ್ಲ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಯಾರು ತಗೊಂಡೋಗಿ ಹೇಳ್ತಾ ಇದ್ದಾರೆ, ಯಾರು ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹಾಗಾಗಿ ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೋಬೇಕು. ರಾಜ್ಯದ ಜನತೆಗೆ ಈ ಬಗ್ಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ.